ಅದು ನಸುಕಿನ ಜಾವ. ಸುಮಾರು 4 ಗಂಟೆ ಸಮಯ ಕೈಗಾರಿಕಾ ಪ್ರದೇಶದಲ್ಲಿ ಅದೊಂದು ದೊಡ್ಡ ಮಟ್ಟದ ಅಗ್ನಿ ಅನಾಹುತ ಸಂಭವಿಸಿತ್ತು. 3 ಅಂತಸ್ತಿನ ಕಾರ್ಖಾನೆಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯ ಕೆನ್ನಾಲಿಗೆ ಧಗಧಗನೆ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ತಂಡ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಅಷ್ಟಕ್ಕೂ ಅಗ್ನಿ ಅವಘಡ ಸಂಭವಿಸಿದ್ದು ಎಲ್ಲಿ ಅಂತೀರಾ? ನೋಡಿ ಈ ರಿಪೋರ್ಟ್ನಲ್ಲಿ. ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ. ಬೆಂಕಿಯ ಕೆನ್ನಾಲಿಗೆಗೆ ಕೋಟ್ಯಂತರ ರೂಪಾಯಿ ನಷ್ಟ. ಹೌದು, ಬೆಳ್ಳಂಬೆಳಗ್ಗೆ ಆನೇಕಲ್ನ ಜುಪಿಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಆನೇಕಲ್ ತಾಲೂಕಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿರುವ ಈ ಕಾರ್ಖಾನೆಯಲ್ಲಿ ಮುಂಜಾನೆ 4 ಗಂಟೆ ಸುಮಾರಿಗೆ 3ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ತಕ್ಷಣ ಆಗಮಿಸಿದ ಅಗ್ನಿಶಾಮಕ ದಳ ನಿರಂತರ ಕಾರ್ಯಾಚರಣೆ ನಡೆಸಿ 5 ಗಂಟೆಗಳ ನಂತರ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಯಿತು. ಯಾವುದೇ ರೀತಿಯ ಸಾವು ನೋವು ಇಲ್ಲದೆ, ಯಾವುದೋ ಒಂದು ಕ್ಯಾಜುಯಾಲಿಟಿ ಇಲ್ಲದೆ, ಆಮೇಲೆ ಯಾವುದೋ ಒಂದು ಅಪಘಾತ ಇಲ್ಲದೆ ಇದನ್ನು ಕಾರ್ಯಾಚರಣೆ ಮಾಡಿರ್ತೀವಿ. ಇದು ಮುಖ್ಯವಾಗಿ ಇದರಲ್ಲಿ ಒಂದು SDRF ಟೀಮ್ ಅಂತ ಒಂದು ಪಾಲ್ಗೊಂಡಿರುತ್ತೆ. ಅದು ಕೂಡ ಇದರಲ್ಲಿ ನಮ್ಮ ಬಂದ ಕಾರ್ಯಾಚರಣೆ ಸಹಕರಿಸಿರುತ್ತೆ. ಅಂತಿಮವಾಗಿ ಫಲಿತಾಂಶ ಉತ್ತಮವಾಗಿ ಸೇವೆ. ಸುಮಾರು 7 ವೆಹಿಕಲ್ಸ್, 55 ಸಿಬ್ಬಂದಿಗಳು, ಒಂದು 6 ಜನ ಅಧಿಕಾರಿಗಳು ಇಲ್ಲಿ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಅದು ಆಕಸ್ಮಿಕವಾಗಿ ಅದನ್ನು ಬೆಂಕಿ ಯಾವ ತರ ಆಗಿದೆ ಅಂತ ಕೇಳಬೇಕಾಗಿದೆ. ಅದರ ಬಗ್ಗೆ ಕಾರ್ಯಾಚರಣೆ ಇದೆ, ಪ್ರೋಗ್ರೆಸ್ ಅಲ್ಲಿದೆ, ಪೊಲೀಸ್ ತನಿಖೆಯಲ್ಲಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಕಾರ್ಖಾನೆಯ 3ನೇ ಮಹಡಿ ಸಂಪೂರ್ಣ ಕರಕಲಾಗಿದೆ. ಅಲ್ಲಿದ್ದ ಕೋಟ್ಯಂತರ ಮೌಲ್ಯದ ಕಚ್ಚಾ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಇಂಡಿಯನ್ ಆಯಿಲ್ ಸೇರಿದಂತೆ ವಿವಿಧ ಕಂಪನಿಗಳಿಗೆ ಲೇಬಲ್ ತಯಾರಿಸಲಾಗುತ್ತಿದ್ದು, ಬೆಂಕಿ ಅವಘಡದಿಂದ 25 ಕೋಟಿಗೂ ಅಧಿಕ ನಷ್ಟ ಅಂದಾಜಿಸಲಾಗಿದೆ. ಕಳೆದ 16 ವರ್ಷಗಳಿಂದ ಕಾರ್ಖಾನೆ ನಡೆಯುತ್ತಿದ್ದು, ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿದೆ ಎಂದು ಕಾರ್ಖಾನೆಯ HR ಮ್ಯಾನೇಜರ್ ತಿಳಿಸಿದ್ದಾರೆ. 4:10 ಆಯಿತು. ಅಷ್ಟೊತ್ತಿಗೆ ನಾವು ಪಟ್ಟ ಅಂತೇಳಿ ನಾವು ಫೈರ್ ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಬಂದರು, 2 ಗಾಡಿ ಬಂತು, ಶುರು ಮಾಡಿದ್ರು. ಅವರು ಕೆಲಸ ಶುರು ಮಾಡಿದ್ರು. 3 ಜನ ವರ್ಕ್ ಮಾಡ್ತಿದ್ರು. ಸೆಕ್ಯೂರಿಟಿ ಒಬ್ರು ಇದ್ರು, ಮತ್ತು 3 ಜನ ಹುಡುಗರಿದ್ರು. ಎಲ್ಲರನ್ನೂ ಹೊರಗಡೆ ಕರೆದುಬಿಟ್ಟು ನಾವು ಫೋನ್ ಮಾಡಿದ್ವಿ, ಫೈರ್ ಅವ್ರಿಗೆ ಫೋನ್ ಮಾಡಿದ್ವಿ. ಇದು ಲೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಲೇಬಲು ನಾವು ಪರ್ಟಿಕ್ಯುಲರ್ ಆಗಿ ಈಗ ಆಯಿಲ್ ಲೇಬಲ್ಸ್ ಎಲ್ಲ ಬರ್ತವೆ, ಆಯಿಲ್ ಕ್ಯಾನ್ ಮೇಲೆ ಲೇಬಲ್ಸ್ ಬರ್ತಾವಲ್ಲ ಅದು, ಆಮೇಲೆ ಇನ್ಮೋಲ್ಡ್ ಲೇಬಲ್ ಅಂತೀವಿ ಅದು ಮಾಡ್ತೀವಿ, ಆಮೇಲೆ ಸೆಕ್ಯೂರಿಟಿ ಲೇಬಲ್ಸ್ ಮಾಡ್ತೀವಿ ಸರ್. ಅದು ಹಿಂಗಿಲ್ಲ ಸರ್, ಒಂದು ಅಪ್ರಾಕ್ಸಿಮೇಟ್ ಒಂದು 25 ಆಗಿರ್ಬೋದೇನೋ ಸರ್, 25 ಕೋಟಿವರೆಗೆ. ಯಾಕಂದರೆ ನಮ್ಮದು ಆಲ್ರೆಡಿ ಫಿನಿಶ್ಡ್ ಗೂಡ್ಸ್ ಇತ್ತು, ಅಂದರೆ ರಾ ಮೆಟೀರಿಯಲ್ ಆಗಿ ಫಿನಿಶ್ ಆಗಿರೋ ಗೂಡ್ಸ್ ಇತ್ತು. ಅದ್ರ ಜೊತೆಗೆ ನಮ್ಮದು ಮಷಿನರೀಸು ತುಂಬ ಇತ್ತು. ಮೇಲ್ಗಡೆ ಮಷಿನರೀಸು ಡ್ಯಾಮೇಜ್ ಆಗಿದೆ. ಇದಲ್ಲದೆ ಮತ್ತು ಮೇಲ್ಗಡೆ ನಾವು ಇಟ್ಟಿದ್ವಿ ನಮ್ಮದು ಕಾಟನ್ ಬಾಕ್ಸಸ್ ಆಗಿರ್ಬೋದು, ನಮ್ಮದು ಪ್ರೊಡಕ್ಷನ್ ಆಗಿರೋ FG ಗೂಡ್ಸಸ್ ಆಗಿರ್ಬೋದು, ಅದೆಲ್ಲ ಇಟ್ಟಿದ್ವಿ. ಅದನ್ನು ಫೈರ್ ಆಗಿದೆ. ಇತ್ತೀಚೆಗೆ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚಾಗಿ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇವೆ. ಕಾರ್ಖಾನೆಗಳಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರೋದು ಇಂತಹ ಅನಾಹುತಗಳಿಗೆ ಕಾರಣವಾಗುತ್ತಿವೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಕಾರ್ಖಾನೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.